ಭಾರತವನ್ನ ಸಾಂಸ್ಕೃತಿಕವಾಗಿ, ರಾಷ್ಟ್ರೀಯವಾಗಿ, ರಾಜಕೀಯವಾಗಿ ಏಕಸೂತ್ರದಲ್ಲಿ ಬಂಧಿಸಿದಂತ ಒಂದು ಮಂತ್ರ. ವಂದೇ ಮಾತರಂ ಒಂದು ಹಾಡಿಗೆ 150 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದರ ಉದ್ಭವ ಹೇಗಾಯ್ತು ಅನ್ನುವಂಥದ್ರ ಬಗ್ಗೆ ನಾವು ಬೆಳಕು ಚೆಲ್ಲಬೇಕಲ್ವಾ? ಬಹಳ ಸುಲಭದಲ್ಲಿ ಹಲೋ ಅಂತ ಹೇಳ್ತೀವಿ ಫೋನ್ ನಲ್ಲಿ, ಬಹಳ ಸುಲಭವಾಗಿ ಬಾಯ್ ಅಂತ ಹೇಳ್ತೀವಿ. ಇವತ್ತಿನಿಂದ ನಾವು ಒಂದಷ್ಟು ಜನ ಯಾಕೆ ಹೇಳ್ಬಾರ್ದು ಒಂದೇ ಮಾತರಂ ಅಂತ? ಯಾವ ರೀತಿಯಲ್ಲಿ ಅದರ ಹೋರಾಟದ ಕಿಚ್ಚು ಇತ್ತು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಎದುರು ಬದುರು ಸಿಕ್ಕಿದ್ರೆ ಅವರು ನಮಸ್ಕಾರ ಹೇಳ್ತಿರ್ಲಿಲ್ಲ, ಒಂದೇ ಮಾತರಂ ಹೇಳ್ತಿದ್ರು. ತಾಯಿಗೆ ವಂದಿಸ್ತೇನೆ ಅಂತ ಹೇಳುವಂತದ್ದು ಕೂಡ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಾವು ಅವರ ವ್ಯಕ್ತಿತ್ವ ಬಗ್ಗೆ ಆಲೋಚನೆ ಮಾಡಬೇಕು, ಅವರ ಚಾರಿತ್ರ್ಯದ ಬಗ್ಗೆ ಆಲೋಚನೆ ಮಾಡಬೇಕು. ವಂದೇ ಮಾತರಂಗೆ ಮೊದಲ ಏಟು ಬಿದ್ದದೆ ಕಾಕಿನಾಡದ ಕಾಂಗ್ರೆಸ್ ಅಧಿವೇಶನದಲ್ಲಿ ವಂದೇ ಮಾತರಂನ ಕಥೆಯನ್ನು ಹೇಳಿದೆ. ಈಗ ಅದರ ವ್ಯಥೆಯನ್ನು ಹೇಳ್ತಾ ಇದ್ದೀನಿ. ಭಾರತವನ್ನ ಸಾಂಸ್ಕೃತಿಕವಾಗಿ, ರಾಷ್ಟ್ರೀಯವಾಗಿ, ರಾಜಕೀಯವಾಗಿ ಏಕಸೂತ್ರದಲ್ಲಿ ಬಂಧಿಸಿದಂತ ಒಂದು ಮಂತ್ರ. ಪ್ರಾಯಶಃ ಪರಕೀಯರ ಆಳ್ವಿಕೆ ವಿರುದ್ಧ ಏನು ಹೋರಾಟ ಪ್ರಾರಂಭ ಆಯ್ತು ನಮ್ಮ ದೇಶದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವಲ್ಲ, ಆ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನ ದೇಶದಾದ್ಯಂತ ಜನಮಾನಸದಲ್ಲಿ ಮೂಡಿಸಿದಂತ ಒಂದು ಮಂತ್ರ ಇದ್ರೆ ಅದು ವಂದೇ ಮಾತರಂ. ಯಾವುದೋ ಕೆಲವು ರಾಜಕೀಯ ಕಾರಣಕ್ಕಾಗಿ ವಂದೇ ಮಾತರಂ ನಮ್ಮ ರಾಷ್ಟ್ರಗೀತೆ ಆಗಿಲ್ಲ, ರಾಷ್ಟ್ರಗಾನ ಆಗಿ ಉಳಿದು ಹೋಯಿತು. 150ನೇ ವರ್ಷದ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ವಂದೇ ಮಾತರಂನ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಸಂದೇಶವನ್ನ ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ಜನಮಾನಸದಲ್ಲಿ ನಾನೊಬ್ಬ ಭಾರತೀಯ ಹೇಳುವಂತ ಹೆಮ್ಮೆಯ ಭಾವನೆ ಮೂಡಿಸಬೇಕಾದ್ರೆ ದೇಶ ಇವತ್ತು ಎದುರಿಸ್ತಿರುವಂತಹ ಅನೇಕ ಸಮಸ್ಯೆಗಳು, ಸಾಮಾಜಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ, ರಾಜಕೀಯ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಸ್ಯೆಗಳಿದ್ದಾವೆ. ಇದೆಲ್ಲವನ್ನ ಮೀರಿ ಭಾರತವಾಗಿ ಎದ್ದು ನಿಲ್ಲಬೇಕಾದ್ರೆ ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನ ಮತ್ತೊಮ್ಮೆ ನಮ್ಮಲ್ಲಿ ಆವಿರ್ಭಾವಗೊಳಿಸಿಕೊಂಡು ಅದು ನಮ್ಮ ದೇಶದ ಅಭಿವೃದ್ಧಿಯ ಎಲ್ಲ ಆಯಾಮಗಳಲ್ಲಿ ಅದು ಪ್ರಕಟ ಆಗಬೇಕು ಅಂತ ಹೇಳಿದ್ರೆ ಜಾತಿ, ಮತ, ಭಾಷೆಗಳ ಭಿನ್ನತೆಯನ್ನು ಮೀರಿ ನಾನೊಬ್ಬ ಭಾರತೀಯ ಹೇಳುವಂಥ ಭಾವನೆ ಜಾಗೃತ ಆಗಿ ನಾವೆಲ್ಲರೂ ಒಂದಾಗಿ ಒಂದೇ ಮನಸ್ಸಿಂದ ಒಂದೇ ದಿಕ್ಕಿನೆಡೆಗೆ ಹೆಜ್ಜೆ ಹಾಕಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾದ್ರು ಸೂತ್ರ ಬೇಕಲ್ಲ, ಅದು ಒಂದೇ ಮಾತರಂ. ಮತ್ತು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಒಂದು ಕನಸಿದೆ, ಆತ್ಮನಿರ್ಭರತೆಯ ಭಾರತ, ವಿಕಸಿತ ಭಾರತವಾಗಿ 47ರಲ್ಲಿ ಎದ್ದು ನಿಲ್ಲಬೇಕು. ನಾವು ಯಾವತ್ತೂ ಹೇಳ್ತೀವಿ ಭಾರತ ವಿಶ್ವಗುರು ಆಗಬೇಕು ಅಂತ ಹೇಳಿ, ಅದಾಗಬೇಕಾದ್ರೆ ನಾವು ಒಂದಾಗಬೇಕಲ್ಲ. ಸೊ ಒಂದೇ ಮಾತರಂ ಆ ದೃಷ್ಟಿಯಲ್ಲಿ ನಾನು ಅಂದುಕೊಳ್ತೀನಿ ಇವತ್ತಿಗೂ ಕೂಡ ಅದೇ ಮಹತ್ವ ಇಟ್ಕೊಂಡಿರುವಂಥ ಒಂದು ಮಂತ್ರ. ಅದು ಬಹಳ ಸುಲಭದಲ್ಲಿ ಹಲೋ ಅಂತ ಹೇಳ್ತೀವಿ ಫೋನ್ನಲ್ಲಿ, ಬಹಳ ಸುಲಭವಾಗಿ ಬಾಯ್ ಅಂತ ಹೇಳ್ತೀವಿ. ಇವತ್ತಿನಿಂದ ನಾವು ಒಂದಷ್ಟು ಜನ ಯಾಕೆ ಹೇಳ್ಬಾರ್ದು ಒಂದೇ ಮಾತರಂ ಅಂತ? ಸಾಧ್ಯವೇ ಇಲ್ವೋ? ಫೋನಲ್ಲಿ ಯಾಕೆ ನಾವು ಜೈ ಹಿಂದ್ ಅಂತ ಹೇಳ್ಬಾರ್ದು? ನಾನೊಬ್ಬ ಸೈನಿಕನಾಗಿದ್ದವನು, ಇವತ್ತಿಗೂ ಭಾರತೀಯ ಭೂಸೇನೆಯಲ್ಲಿ ನೀವು ಯಾರಾದರೂ ಸಿಕ್ಕಿದ್ರೆ ಅವನು ಹೇಳುವಂಥದ್ದು ರಾಮ್ ರಾಮ್ ಸಾಬ್, ಜಾತಿ ಮತ ಭಾಷೆಗಳನ್ನು ಮೀರಿ. ಸಣ್ಣ ಅವಧಿಯ ಒಂದು ಮಾತುಕತೆ ಮುಗಿಸಿ ಹೊರಡಬೇಕಾದ್ರೆ ಜೈ ಹಿಂದ್ ಸಾಬ್ ಅಂತ ಹೇಳ್ತಾನೆ. ಯಾರೋ ಮೂರ್ಖ ಹೇಳ್ಬೋದು ಅದು ಹಾಗೆ ಹೇಳಿದ್ರೆ ಏನು ಅಂತ ಹೇಳಿ, ಬಟ್ ಈ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಒಂದು ರೀತಿಯಲ್ಲಿ ನಮ್ಮನ್ನು ಒಂದುಗೂಡಿಸುವಂಥ ಒಂದು ದೊಡ್ಡ ಶಕ್ತಿ ಇದೆ. ತಾವು ಕೇಳಿದ್ರೆ ಹಿನ್ನೆಲೆ ಏನು ಅಂತ, ಆನಂದ ಮಠ ಹೇಳುವಂಥ ಒಂದು ಬೆಂಗಾಲಿ ಕಾದಂಬರಿನಲ್ಲಿ ಬರೆದಿರುವಂಥ ಹಾಡಿದು ಬಂಕಿಂಚಂದ್ರ ಚಟರ್ಜಿ ಅವರು. ಅದಕ್ಕೆ ಸುಂದರವಾಗಿ ರಾಗ ಜೋಡಿಸಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಅದನ್ನು ಹಾಡಿದರು. ಕಾಂಗ್ರೆಸ್ ಸರಿಸುಮಾರು 1935ರವರೆಗೆ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂಪೂರ್ಣ ಒಂದೇ ಮಾತರವನ್ನು ಹಾಡ್ತಾ ಇದ್ರು. ಎಪೀಸ್ಮೆಂಟ್, ನಾವು ತುಷ್ಟೀಕರಣ ಹೇಳ್ತೀವಲ್ಲ, ಅದಾಗಲೇ ಪ್ರಾರಂಭ ಆಗಿಬಿಟ್ಟಿತ್ತು. ಅಯ್ಯೋ ದೇವ್ರೆ, ಇದರಲ್ಲಿ ತ್ವಮ್ಮಿ ದುರ್ಗಾ ದಶಪ್ರಹಣ ಧಾರಿಣಿ ಅಂತ ಬರುತ್ತೆ, ಇದನ್ನು ನಾವು ಹಾಡುವುದಿಲ್ಲ. ಹಾಗಾಗಿ ಒಂದೇ ಮಾತರಮನ್ನೇ ತುಂಡು ಮಾಡಿದ್ರು. ನಾನು ನೀವು ನಮ್ಮ ಶಾಲಾ ದಿನಗಳಲ್ಲೇ ಕೇಳಿದಂಥ ಒಂದೇ ಮಾತರಂ ಬಹಳ ಕತ್ತರಿಸಿಕೊಂಡಂಥ ಒಂದು ಸಣ್ಣ ತುಣುಕು ಮಾತ್ರ ಅದು. ನನಗನ್ಸುತ್ತೆ ಯಾವುದೋ ರಾಜಕೀಯ ಕಾರಣಕ್ಕಾಗಿ ನಾವು ಆಗ ಹೇಳಿದ ಹಾಗೇನೆ ಜಾತಿ ಮತ ಭಾಷೆಗಳ ಎಲ್ಲೆಯನ್ನು ಮೀರದೆ ಬಹಳ ಸಂಕುಚಿತವಾಗಿ ನನಗೇನು ಲಾಭ ಶಾರ್ಟ್ ಟರ್ಮಲ್ಲಿ ಅದರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇದಕ್ಕೆ ಭಿನ್ನವಾಗಿ ನಾನೊಬ್ಬ ಭಾರತೀಯ ಹೇಳುವಂಥ ಹೆಮ್ಮೆಯ ಭಾವ ಜಾಗೃತ ಆಗಬೇಕಾದ್ರೆ ನೇಷನ್ ಫಸ್ಟ್ ಹೇಳುವಂಥ ಇವತ್ತಿನ ಕಾನ್ಸೆಪ್ಟ್ ಏನಿದೆ, ನಾನು ಮಾಡುವ ಎಲ್ಲ ಕೆಲಸದಲ್ಲಿ ರಾಷ್ಟ್ರ ನನ್ನ ಕಣ್ಣು ಮುಂದೆ ಇದೆ. ಒಬ್ಬ ವಿದ್ಯಾರ್ಥಿಯಾಗಿ ನಾನೊಬ್ಬ ಒಳ್ಳೆಯ ವಿದ್ಯಾರ್ಥಿ ಆಗ್ತೀನಿ, ಒಬ್ಬ ಕೃಷಿಕ ನಾನೊಬ್ಬ ಒಳ್ಳೆಯ ಕೃಷಿಕ ಆಗ್ತೀನಿ, ಒಬ್ಬ ಕಾರ್ಮಿಕ ನಾನೊಬ್ಬ ಒಳ್ಳೆಯ ಕಾರ್ಮಿಕ ಆಗ್ತೀನಿ. ಇದು ಒಂದೇ ಮಾತರಂ ಸಂದೇಶ. 150ನೇ ವರ್ಷದ ಆಚರಣೆಯಲ್ಲಿ ಇದು ನಮ್ಮನ್ನು ಜಾಗೃತಗೊಳಿಸಬೇಕು ಹೇಳುವಂಥದ್ದೇ ಈ ಕಾರ್ಯಕ್ರಮದ ಉದ್ದೇಶ. ಯಾರಿಗೆ ಒಂದು ಭವ್ಯವಾದ ರಾಷ್ಟ್ರೀಯ ದೃಷ್ಟಿಕೋನ ಇಲ್ಲ,
ಅವ್ರು ಹೀಗೆ ಆಲೋಚನೆ ಮಾಡ್ತಾರೆ, ನನಗೇನು ಲಾಭ ಅಂತಲೇ ಆಲೋಚನೆ ಮಾಡ್ತಾರೆ. G20 ಸಮಿಟ್ ಆದಾಗ ಮಾನ್ಯ ಪ್ರಧಾನಮಂತ್ರಿಗಳು ಇಡೀ ವಿಶ್ವಕ್ಕೊಂದು ಧ್ಯೇಯವಾಕ್ಯ ಕೊಟ್ಟಿದ್ರು, ವಸುಧೈವ ಕುಟುಂಬಕಂ ಅಂತ. ನಮಗೆ ಬಹಳ ಜನ ಗೊತ್ತಿಲ್ಲ ಇದು ಏನು ಅಂತ ಹೇಳಿ. ಆ ಇಡೀ ಶ್ಲೋಕ ಕೇಳಿದ್ರೆ ಅಯಂ ನಿಜ ಪರೋವೇತ್ತಿ ಗಣನಾಂ ಲಘುಚೇತಸಾಂ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ ಅಂತ ಆ ಶ್ಲೋಕ ಇರುವಂಥದ್ದು. ಇದು ನನ್ನದು, ಇದು ಅವನದ್ದು, ಇದು ನಮ್ದು, ಇದು ಅವರದ್ದು, ಈ ಥರ ಭಿನ್ನ ಭಿನ್ನವಾಗಿ ಆಲೋಚನೆ ಮಾಡ್ತಾರಲ್ಲ, ಬೈನರಿ ಅಂತ ಹೇಳ್ತೀವಿ, ವಿಘಟಿಸ ಮನೋಭಾವ ಅದು. ಅವರಿಗೆ ಈ ರೀತಿ ಸಣ್ಣದಾಗಿ ಆಲೋಚನೆ ಮಾಡೋ ಮನಸ್ಸಿರ್ತದೆ, ಲಘು ಚೇತಸಾಮ ಅಂತ. ಯಾರ ಚಾರಿತ್ರ್ಯ ಉದಾತ್ತವಾಗಿದೆ, ಯಾರ ದೃಷ್ಟಿಕೋನ ವಿಶಾಲವಾಗಿದೆ, ಯಾರು ವಿಸ್ತೃತವಾಗಿ ಆಲೋಚನೆ ಮಾಡ್ತಾರೆ, ಅಂತಹ ವ್ಯಕ್ತಿಗಳಿಗೆ ಇಡೀ ವಿಶ್ವವೇ ಒಂದು ಕುಟುಂಬ. ಅದು ನಮ್ಮ ಭಾರತ ದೇಶದ ಸಂಸ್ಕೃತಿಯ ಮೂಲ ಸಂಗತಿಯ. ವಸುಧೈವ ಕುಟುಂಬಕಂ ಅಂತ ಯಾಕೆ ಹೇಳಿದ್ರು ಅಂತ ಆಲೋಚನೆ ಮಾಡಿದರೆ ಆಗ ನಮ್ಗೆ ಅರ್ಥ ಆಗ್ತದೆ. ನಾನಾಗ ಹೇಳಿದೆಲ್ಲ, ಜಾತಿ, ಮತ, ಭಾಷೆ, ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ 100 ಸಂಗತಿಗಳು ನಮ್ಮನ್ನ ವಿಘಟಿಸ್ತದೆ, ಬೇರೆ ಬೇರೆಯಾಗಿ ಆಲೋಚನೆ ಮಾಡ್ಲಿಕ್ಕೆ ಹೇಳ್ತದೆ. ನಮ್ಮನ್ನು ಜೋಡಿಸ್ಬೇಕು ಯಾವುದು? ವಸುಧೈವ ಕುಟುಂಬಕಂ ಅಂತ ಭಾವ ಬರಬೇಕಾದ್ರೆ ಒಂದೇ ಮಾತ್ರ ಮಾಡಬೇಕು. ನಾನೊಬ್ಬ ವಿಶ್ವದ ಪ್ರಜೆ, ವಿಶ್ವಮಾನವ ಅಂತ ಕುವೆಂಪು ಹೇಳಿದ್ರಲ್ಲ, ವಿಶ್ವಮಾನವ ಹೇಳಿದ್ರೆ ಏನಾಗಿದ್ರೆ ಸಂಕುಚಿತವಾಗಿ ಆಲೋಚನೆ ಮಾಡೋದ? ಅದಕ್ಕೆ ಒಂದೇ ಮಾತ್ರ. ಒಂದೇ ಮಾತ್ರ ಹೇಳಿದ್ರೆ ಏನು? ತಾಯಿಯನ್ನು ವಂದಿಸ್ತೇನೆ ಅಂತ ಯಾರಿಗೆ ಸಮಸ್ಯೆ ಇರ್ಲಿಕ್ಕೆ ಸಾಧ್ಯ ಇದೆ? ತಾಯಿಗೆ ವಂದಿಸ್ಲಿಕ್ಕೆ. ತಾಯಿಗೆ ವಂದಿಸ್ತೇನೆ ಅಂತ ಹೇಳುವಂಥದ್ದು ಕೂಡ ಒಂದು ಸಮಸ್ಯೆ ಅಂತ ಹೇಳಿದ್ರೆ ನಾವು ಅವರ ವ್ಯಕ್ತಿತ್ವದ ಬಗ್ಗೆ ಆಲೋಚನೆ ಮಾಡಬೇಕು, ಅವರ ಚಾರಿತ್ರ್ಯದ ಬಗ್ಗೆ ಆಲೋಚನೆ ಮಾಡಬೇಕು. ಈ ದೇಶ ಬಿಟ್ಟರೆ ಬೇರೆ ಯಾವ ದೇಶದಲ್ಲಿ ನನ್ನ ಬದುಕಿಗೆ ಆಧಾರ, ನಾನಿವತ್ತು ಬದುಕಿದ್ದೇನೆ ಅಂತಂದ್ರೆ ಅದಕ್ಕೆ ಭೂಮಿ, ಅದನ್ನು ತಾಯಿ ಅಂತ ನಾವು ಗೌರವಿಸ್ತೇವೆ, ಪೂಜೆ ಮಾಡ್ತೇವೆ. ಎಷ್ಟು ಉದಾತ್ತವಾದ ಚಿಂತನೆ ಇದು. ಸೊ ಒಂದೇ ಮಾತರಂ ಆ ರೀತಿಯ ಸಾರ್ವಕಾಲಿಕ ಮೌಲ್ಯವನ್ನ, ರಾಷ್ಟ್ರೀಯ ವಿಚಾರವನ್ನ, ರಾಷ್ಟ್ರೀಯತೆಯ ಸೊಗಡನ್ನು ಅಂತ ಹೇಳ್ತೀವಲ್ಲ, ಅದನ್ನು ನಮ್ಮ ವ್ಯಕ್ತಿತ್ವದಲ್ಲಿ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದೇ ಮಾತರಂ. ನಾನು ಸುಮ್ಮನೆ ತಮಾಷೆಗೆ ಹೇಳಲಿಲ್ಲ ಒಂದೇ ಮಾತರಂ ಅಂತ. ನಾವು ಇಂಗ್ಲೀಷ್ನಲ್ಲಿ ಏನೋ ಇಂಗ್ಲೀಷ್ ಹೇಳ್ಬೋದು, ಇಂಗ್ಲೀಷ್ ಭಾಷೆ ವಿರುದ್ಧ ಅಲ್ಲ. ನಾವೆಲ್ಲರೂ ಯಾಕೆ ಒಂದೇ ಮಾತರಂ ಅಂತ ಒಬ್ರಿಗೊಬ್ಬರು ನಮಸ್ಕಾರ ಮಾಡಬಾರ್ದು? ನಾವು ಯಾಕೆ ನಮ್ಮ ಕಾಗದದಲ್ಲಿ ಥ್ಯಾಂಕ್ ಯು, ಸಿನ್ಸಿಯರ್ಲಿ ಅಂತೆಲ್ಲ ಬರಿತೀವಲ್ಲ, ಅದ್ರ ಬದಲಿಗೆ ಧನ್ಯವಾದ, ಒಂದೇ ಮಾತರಂ ಅಂತ ಸೈನ್ ಮಾಡಬಾರ್ದು? ಸಾಧ್ಯ ಇದೆಯೋ ಇಲ್ವೋ? ಸಣ್ಣ ಸಣ್ಣ ಸಂಗತಿಗಳನ್ನೆಲ್ಲ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಒಂದೇ ಮಾತರಂ. ವಂದೇ ಮಾತರಂ ಹಾಡಲಿಕ್ಕೆ ಬಹಳ ಚೆನ್ನಾಗಿದೆ ಅಂತ ಹೇಳೋದಕ್ಕೋಸ್ಕರ ಗೀತೆಯನ್ನು ರಚನೆ ಮಾಡಿದ್ದು ಅಥವಾ ನಾವು ಹಾಡ್ತಾ ಇರುವಂಥದ್ದಲ್ಲ. ವಂದೇ ಮಾತರಂ ಒಂದು ಹಾಡಿಗೆ 150 ವರ್ಷ ಆಗಿದೆ ಅಂತ ಹೇಳಿದ್ರೆ ಅದರ ಉದ್ಭವ ಹೇಗಾಯಿತು ಅನ್ನುವಂಥದ್ರ ಬಗ್ಗೆ ನಾವು ಬೆಳಕು ಚೆಲ್ಲಬೇಕಲ್ವಾ? ಇದನ್ನು ರಚನೆ ಮಾಡಿದವರು ಬಂಕಿಮ ಚಂದ್ರ ಚಟ್ಟೋಪಾಧ್ಯಾಯರು. ಅವರು ಯಾತ್ರೆಯಲ್ಲಿ ಇರ್ಬೇಕಾದ್ರೆ ಭಾರತವನ್ನು ತಿರುಗಾಡ್ತಾ ಅದರ ಸೌಂದರ್ಯವನ್ನು ಕಣ್ತುಂಬಿಕೊಂಡು ಹಾಗೆ ಕಣ್ಣನ್ನು ಮುಚ್ಚಿದ್ರಂತೆ. ಆವಾಗ ಅವರ ಮನಸ್ಸಿನಲ್ಲಿ ಉದ್ಭವ ಆಗಿರತಕ್ಕಂತ ಇದು ಗೀತೆ. ಭಾರತ ಸ್ವಾತಂತ್ರ್ಯದ ರಣಮಂತ್ರವಾಯಿತು. ಏನು ರಣಮಂತ್ರ ಅಂತ ಹೇಳಿದ್ರೆ, ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರು ಗತಿಸಿದ ನಂತರ ರವೀಂದ್ರನಾಥ್ ಠಾಗೋರ್ ಅವರೇ ಈ ವಂದೇ ಮಾತರಂ ಕಾಂಗ್ರೆಸ್ಸಿನ ಸಭೆಯಲ್ಲಿ ಮೊದಲಿನಲ್ಲಿ ಹಾಡಿದ್ರು. ಬಹಳ ಚೆನ್ನಾಗಿ ಅನಿಸಿತ್ತು, ಎಲ್ಲರಿಗೊಂದು ಸ್ಫೂರ್ತಿ ಕೊಡ್ತು. ಇದೇ ರಣಮಂತ್ರವಾಯ್ತು. ಹೇಗೆ ಅಂತ ಹೇಳಿದ್ರೆ 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಒಂದು ಕುತಂತ್ರ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಇಡೀ ಭಾರತವನ್ನು ಮುಸ್ಲಿಂ ಬಾಹುಳ್ಯ ಪ್ರದೇಶವಾಗಿರತಕ್ಕಂತಹ ಪೂರ್ವ ಬಂಗಾಳ ಮತ್ತೆ ಪಶ್ಚಿಮ ಬಂಗಾಳವನ್ನು ವಿಭಾಗ ಮಾಡಿದ್ರು. ವಂಗಭಂಗ ಚಳುವಳಿ ಅಂತ ಹೇಳ್ತೀವಿ. ಅದರ ವಿರುದ್ಧ ನಿಂತ ಚಳುವಳಿಯೇ ಅಂದಿನ ವಂದೇ ಮಾತರಂ ಚಳುವಳಿ. ಇದು ವಂದೇ ಮಾತರಂನ ಇತಿಹಾಸ. ಹೇಗಿತ್ತು ವಂದೇ ಮಾತರಂ ಚಳುವಳಿ ಅಂತ ಹೇಳಿದ್ರೆ, ಇದನ್ನು ಹಿಂದೂಗಳು ಮತ್ತು ಅಂದಿನ ಮುಸಲ್ಮಾನರು ಕೂಡ ಒಟ್ಟಾಗಿ ನಿಮ್ಮ ಈ ವಂಗಭಂಗ ಅಂತ ಹೇಳಿದ್ರೆ ಬಂಗಾಳವನ್ನು ವಿಭಜನೆ ಮಾಡುವಂತಹ, ರಾಷ್ಟ್ರವನ್ನು ವಿಭಜನೆ ಮಾಡುವಂತಹ ಈ ಕುತಂತ್ರಕ್ಕೆ ನಾವು ಸೊಪ್ಪು ಹಾಕುವುದಿಲ್ಲ, ನಾವೆಲ್ಲರೂ ಒಂದಾಗಿ ಇದ್ರ ವಿರುದ್ಧ ಒಟ್ಟಿಗೆ ನಿಲ್ತೇವೆ, ನಮ್ಮ ದೇಶ ಪುನಃ ಅಖಂಡವಾಗಬೇಕು ಅಂತ ಹೋರಾಟ ಮಾಡಿದ್ರು. ಆ ಹೋರಾಟಕ್ಕೆ ಕಿಚ್ಚು ಹಚ್ಚಿದ್ದೆ ಇದೇ ವಂದೇ ಮಾತರಂ ಅನ್ನತಕ್ಕಂಥ ಹಾಡು. ಯಾವ ರೀತಿಯಲ್ಲಿ ಅದರ ಹೋರಾಟದ ಕಿಚ್ಚು ಇತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ರಿಗೊಬ್ರು ಎದುರು ಬದುರು ಸಿಕ್ಕಿದ್ರೆ ಅವರು ನಮಸ್ಕಾರ ಹೇಳ್ತಿರ್ಲಿಲ್ಲ, ವಂದೇ ಮಾತರಂ ಹೇಳ್ತಿದ್ರು. ತಮ್ಮ ಸ್ಯಾರಿಯ ಬಾರ್ಡರ್ ನಲ್ಲಿ ವಂದೇ ಮಾತರಂ ಅಂತ ಹೇಳಿ ಸ್ಟಿಚಿಂಗ್ ಮಾಡ್ತಾ ಇದ್ರು. ತನ್ನ ಕರ್ಚೀಫ್ನಲ್ಲಿ ವಂದೇ ಮಾತರಂ ಸ್ಟಿಚಿಂಗ್ ಮಾಡ್ತಾ ಇದ್ರು. ಒಬ್ಬರಿಗೊಬ್ಬರು ರೊಟ್ಟಿಗಳನ್ನು ಹಂಚುವಾಗ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಅದರಲ್ಲಿ ವಂದೇ ಮಾತರಂ ಇತ್ತಂತೆ. ಹೀಗೆ ಅನೇಕ ರೀತಿಯಲ್ಲಿ ಈ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ವಂದೇ ಮಾತರಂ ಅಂತ ಕೇಳಿದ ತಕ್ಷಣ ಬ್ರಿಟಿಷರು
ಬೆಚ್ಚಿ ಬೀಳ್ತಿದ್ರು. ಅಂಥ ಒಂದು ರಣಮಂತ್ರವಾಗಿತ್ತು. ನಿಮಗೆ ಗೊತ್ತಿರಲಿ, ಮದನ್ಲಾಲ್ ಧಿಂಗ್ರಾ ಲಂಡನ್ನಲ್ಲಿ ಅವರಿಗೇನೋ ನೇಣು ಶಿಕ್ಷೆ ಆಯಿತು. ಆವಾಗ ನೇಣಿಗೆ ಹಾಕೋಕ್ಕಿಂತ ಒಂದು ಕ್ಷಣ ಮುಂಚೆ ಅವರ ಬಾಯಲ್ಲಿ ಬಂದ ಮಾತು ವಂದೇ ಮಾತರಂ. ವಂದೇ ಮಾತರಂ ಅನ್ನುವ ಆ ರಣಮಂತ್ರದ ಪಂಚಾಕ್ಷರಿಯ ಮೋಡಿಗೆ ಅದೆಷ್ಟು ಜನ ಯುವಕರು ತನ್ನ ಕೊರಳಿಗೆ ಆ ನೇಣಿನ ಕುಣಿಕೆಯನ್ನು ನಗ್ತಾ ನಗ್ತಾ ಹಾಕೊಂಡಿದ್ದಾರೆ. ಇದೆಲ್ಲದರ ಒಂದು ಪಾತ್ರ ವಂದೇ ಮಾತರಂನಲ್ಲಿ ಇತ್ತು. ಬಂಗ್ಲಾವನ್ನು ಏನು ವಿಭಜನೆ ಮಾಡಿದ್ರು, ಆವಾಗ ಬ್ರಿಟಿಷರು ಹೇಳಿದ್ರು ದಿಸ್ ಪಾರ್ಟಿಷನ್ ಈಸ್ ಎ ಸೆಟಲ್ಡ್ ಫ್ಯಾಕ್ಟ್ ಅಂತ. ಆವಾಗ ವಂದೇ ಮಾತರಂ ಚಳುವಳಿ ಮಾಡ್ತಾ ನಮ್ಮೆಲ್ಲ ಭಾರತೀಯರು ಏನು ಹೇಳಿದ್ರೆ ಅಂತ ಹೇಳಿದ್ರೆ, ವಿ ಆರ್ ಹಿಯರ್ ಟು ಅನ್ಸೆಟಲ್ಡ್ ಯುವರ್ ಸೆಟಲ್ಡ್ ಫ್ಯಾಕ್ಟ್ ಅಂತ ಹೇಳಿದ್ರೆ, ಈ ನಿಮ್ಮ ಕನಸು ಏನಿದೆ ಭಾರತವನ್ನು ವಿಭಜನೆ ಮಾಡುವಂಥದ್ದು, ಅದನ್ನು ನಾವು ವಿಭಜನೆ ಮಾಡ್ತೀವಿ, ಮತ್ತೊಮ್ಮೆ ಭಾರತವನ್ನು ಒಂದುಗೂಡಿಸ್ತೇವೆ ಅಂತ 1910ರಲ್ಲಿ ಪುನಃ ಒಡೆದಂತಹ ಭಾರತವನ್ನು ಒಟ್ಟು ಮಾಡಿದ್ರು. ವಂಗಭಂಗ ಚಳುವಳಿ ಯಶಸ್ವಿ ಆಯಿತು. ವಂದೇ ಮಾತರಂನ ಬಲ ಅದು. ಆದರೆ ವಂದೇ ಮಾತರಂಗೆ ಮೊದಲೇ ಏಟು ಬಿದ್ದದ್ದೇ ಕಾಕಿನಾಡದ ಅಧಿವೇಶನದಲ್ಲಿ, ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಷ್ಣು ದಿಗಂಬರ್ ಪುರಸ್ಕರ್. ನಾವು ಇದನ್ನು ಕೂಡ ವಂದೇ ಮಾತರಂನ ಕಥೆಯನ್ನು ಹೇಳಿದೆ, ಈಗ ಅದರ ವ್ಯಥೆಯನ್ನು ಹೇಳ್ತಾ ಇದ್ದೀನಿ. ವಿಷ್ಣು ದಿಗಂಬರ್ ಪುರಸ್ಕರ್ ಯಾರು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹಾಡನ್ನು, ಇದೇ ವಂದೇ ಮಾತರಂ ಹಾಡನ್ನು ಹಾಡ್ಲಿಕ್ಕೆ ನಿಂತರು. ಆವಾಗಿನ ಅಧಿವೇಶನದಲ್ಲಿ ಇರತಕ್ಕಂತಹ ಒಬ್ಬ ಮುಸ್ಲಿಂ ಅಧ್ಯಕ್ಷರು ನಾವು ಇದನ್ನು ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು. ಆವಾಗ ವಿಷ್ಣು ದಿಗಂಬರ್ ಪುರಸ್ಕರ್ ಏನು ಹಾಡ್ಲಿಕ್ಕೆ ಬಂದ್ರು, ಇದನ್ನು ನಾವು ಯಾವುದೇ ನಿಮ್ಮ ಮತೀಯ ಸಂಘಟನೆಯಲ್ಲಿ ಹಾಡ್ತಾ ಇಲ್ಲ, ಇದು ನನ್ನ ರಾಷ್ಟ್ರಭಕ್ತಿ ಉದ್ದೀಪನಗೊಳಿಸುವಂತ ಗೀತೆ, ಅದಕ್ಕೋಸ್ಕರ ಹಾಡೇ ಹಾಡ್ತೀನಿ ಅಂತ ಹಾಡಿಬಿಟ್ರು. ಆದರೆ ಅದರ ನಂತರ ಏನಾಯ್ತು? ಅದರ ನಂತರ ವಂದೇ ಮಾತರಂನ ವಿಭಜನೆ ಆಯಿತು. ತ್ವಂಹಿ ದುರ್ಗಾ ದಶಪ್ರಹರಣ ಧಾರಿಣಿ ಅನ್ನತಕ್ಕಂಥ ದುರ್ಗೆ ಅಂತ ಏನೋ ಕಲ್ಪಿಸಿಕೊಂಡು ನಾವು ಹಾಡ್ತಾ ಇದ್ವು. ಇದರಲ್ಲಿ ತ್ವಂಹಿ ವಿದ್ಯಾ ಅಂತ ಹೇಳಿದ ಸರಸ್ವತಿ ಅನ್ನುವಂಥ ಕಲ್ಪನೆಯಲ್ಲಿ ನಾವು ಈ ದೇಶವನ್ನು ನಾವು ಕಣ್ತುಂಬಿಕೊಳ್ತಾ ಇದ್ವು. ಅದನ್ನೆಲ್ಲ ಕತ್ತರಿಸಲಾಯಿತು. ಹೀಗೆ ಅನೇಕ ಕತ್ತರಿಸಿ ಹೋಗುವ ನಿಟ್ಟಿನಲ್ಲೇ 1997ರಲ್ಲಿ ಈ ವಂದೇ ಮಾತರಂನ ವಿಭಜನೆ ಮಾಡಿದ ಪರಿಣಾಮ ಏನೋ, ಅಥವಾ ಅದಕ್ಕೆ ತುಷ್ಟೀಕರಣಕ್ಕೆ ನಾವು ತಲೆ ಒಡ್ಡಿದ್ದಕ್ಕೆ ಏನೋ, ನನ್ನ ದೇಶ 3 ತುಂಡಾಯಿತು. ಯಾವ ವಂದೇ ಮಾತರಂ ಇಡೀ ಭಾರತವನ್ನು ಒಂದು ಮಾಡಿತ್ತೋ, ಆ ಬಾಂಗ್ಲಾವನ್ನು ತುಂಡು ಮಾಡಿದಾಗ ನಮ್ಮ ದೇಶದ ಎಲ್ಲ ಜನರು ಭಾರತೀಯರು ಒಗ್ಗಟ್ಟಾಗಿ ಸೇರಿಸಿದ್ರು, ಅದಕ್ಕೆ ವಂದೇ ಮಾತರಂ ಪ್ರೇರಣೆ ಆಗಿತ್ತು. ಆದರೆ ವಂದೇ ಮಾತರಂಗೆ ಗೌರವ ಕೊಡದೆ ಅದನ್ನು ಕಡೆಗಣಿಸಿದ ಪರಿಣಾಮವಾಗಿಯೇ ಏನೋ ನಮ್ಮ ದೇಶ ತುಂಡಾಯಿತು. ನಾನು ಇವಾಗ ಈ ಎಲ್ಲ ಇತಿಹಾಸವನ್ನು, ವಂದೇ ಮಾತರಂ ಇತಿಹಾಸವನ್ನು ನೀವು ಮನನ ನೋಡಿಕೊಂಡ್ರೆ ಸಾಕು, ಭಾರತದ ಸ್ವಾತಂತ್ರ್ಯದ ಅಷ್ಟು ಇತಿಹಾಸ ನಮ್ಗೆ ಗೊತ್ತಾಗುತ್ತೆ. ವಂದೇ ಮಾತರಂ ಅಂದ್ರೆ ಏನು? ತಾಯಿಯೇ ವಂದಿಸುವೆ, ನನ್ನ ತಾಯಿಯನ್ನು ವಂದನೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಯಾರಪ್ಪಣೆ ಬೇಕು ರೀ? ಯಾರಪ್ಪಣೆ ಬೇಕು? ಬ್ರಿಟಿಷರ ಏನು ನಿದ್ದೆಗೆಡಿಸಿದಂಥ ರಣ ಮಂತ್ರವಾಗಿರತಕ್ಕಂಥ ವಂದೇ ಮಾತರಂ ಇವತ್ತಿಗೆ 150 ವರ್ಷಗಳಾಗಿವೆ. ಇವತ್ತು ನಾವು ಸಂಭ್ರಮದಿಂದ ಪ್ರತಿಯೊಬ್ಬರು ಕೂಡ ವಂದೇ ಮಾತರಂನ ಆ ಒಂದು 4 ಪೇರಗಳು ಅಷ್ಟು ನಾವು ಸಮಗ್ರವಾಗಿ ನಾವು ಅರಿತುಕೊಳ್ಳೋಣ, ಅದರಲ್ಲಿರೋ ಭಾವನೆಯನ್ನು ಜಾಗೃತ ಮಾಡಿಕೊಳ್ಳೋಣ. ನಮಗೆಲ್ಲರೂ ಗೊತ್ತಿರಲಿ, ವಂದೇ ಮಾತರಂ ಅನ್ನುವಂತಹ ಹಾಡು ದೇಶ, ಭಾಷೆ, ಪ್ರಾಂತಗಳನ್ನು ಮೀರಿದ್ದು. ವಂದೇ ಮಾತರಂ ಬರೆದದ್ದೇ ಬಂಗಾಳಿ ಭಾಷೆಯಲ್ಲಿ ಸರ್. ಇಡೀ ಬಂಗಾಳಿ ಭಾಷೆಯಲ್ಲಿ ಬರೆದಂತ ವಂದೇ ಮಾತರಂ ಇಡೀ ರಾಷ್ಟ್ರಕ್ಕೆ ಪ್ರೇರಣೆ ಕೊಡ್ತು. ಯಾವ ಭಾಷೆಯ ಗಡಿಗಳನ್ನು ಅದು ಚೂರ್ ಮಾಡಿ ಹಾಕುತ್ತೆ ಅನ್ನೋದಕ್ಕೆ ಇದು ಒಂದು ದ್ಯೋತಕ ಅಲ್ವಾ? ಯಾಕಂತ ಹೇಳಿದ್ರೆ, ಯಾವ ಭಾವದಲ್ಲಿ ರಾಷ್ಟ್ರ ಭಕ್ತಿಯ ದ್ಯೋತಕವಾಗುತ್ತೋ ಅದೇ ಸಾಕಾಗುತ್ತೆ ನಮ್ಮ ರಾಷ್ಟ್ರವನ್ನು ಒಂದಾಗಿ ನಾವು ನಡೆಸ್ಕೊಂಡು ಹೋಗೋದಕ್ಕೆ. ಈ ವಂದೇ ಮಾತರಂ ಬಗ್ಗೆ ಅರಿತುಕೊಳ್ಳೋಣ, ಹಾಡನ್ನು ಕಲಿತುಕೊಳ್ಳೋಣ, ಸುಶ್ರಾವ್ಯವಾಗಿ ಬಹಳ ಚಂದವಾಗಿ ದೇಶರಾಗದಲ್ಲಿ ಆ ಹಾಡನ್ನು ಬೇಕಾದ್ರೆ ನಾವು ಅಭ್ಯಾಸ ಮಾಡಿಕೊಂಡು, ಹೇಗೆ ನಾವು ಜನಗಣಮನವನ್ನು ಹಾಡ್ತೇವೋ ಹಾಗೆ ನ್ಯಾಷನಲ್ ಸಾಂಗ್ ಯಾವುದು ಭಾರತದ ಸ್ವಾತಂತ್ರ್ಯದ ರಾಷ್ಟ್ರ ಮಂತ್ರವಾಗಿತ್ತು ಅದು ನಮ್ಮ ದೇಶದ ಆಂಥಮ್ ಆಗಬೇಕಿತ್ತು. ಆದರೆ ಅಂದಿನ ರಾಜಕೀಯ ಕಾರಣದಿಂದ ಅದನ್ನು ಬದಿಗೆ ಸರಿಸಲಾಯಿತು. ಆದರೆ ಸಂವಿಧಾನದಲ್ಲಿ ಬರೆದಿದೆ ಜನಗಣಮನ ಮತ್ತೆ ವಂದೇ ಮಾತರಂ ಎರಡು ಈಕ್ವಲ್, ಎಂಜಾಯ್ ದ ಈಕ್ವಲ್ ಸ್ಟೇಟಸ್ ಅಂತ ಹೇಳಿ. ಹಾಗೆ ಯಾವ ರೀತಿ ಜನಗಣಮನಕ್ಕೆ ನಾವು ಸಂವಿಧಾನಬದ್ಧವಾಗಿ ನಾವು ಹಾಡ್ತಾ ಇದ್ದೀವೋ ಅದರಲ್ಲಿಯೂ ಕೂಡ ನಮ್ಮ ಇಡೀ ಭಾರತವನ್ನು ಕಾಣಬಹುದು. ಹಾಗೇನೆ ಯಾವುದೇ ಅಳುಕು, ಅಂಜಿಕೆ, ಯಾವುದೇ ನಮ್ಮ ತುಷ್ಟೀಕರಣದ ಭಾವನೆ ಯಾವುದೂ ಇಲ್ಲದೆ ಎಲ್ಲರೂ ಇದನ್ನು ಹಾಡಬಹುದು, ಹಾಡಲೇಬೇಕು. ಹಾಗಾದಾಗ ಮಾತ್ರ ಭಾರತ ಅಖಂಡವಾಗಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ.